ಮತ್ತೊಮ್ಮೆ ವೀರಶೈವಾಸ್ ಕಿಚನ್ಗೆ ಸ್ವಾಗತ. ಈ ದಿನ ನಾವು ಕ್ಯಾಪ್ಸಿಕಮ್ ಕರಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾವು ಮೊದಲಿಗೆ ಕ್ಯಾಪ್ಸಿಕಮ್ ಕರಿಗೆ ಬೇಕಾಗುವಂಥ ಗ್ರೇವಿಯನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಬೇಕಾಗುವಂಥದ್ದು ಈರುಳ್ಳಿ, ಟೊಮೊಟೊ ಹಾಗೆ ಬೆಳ್ಳುಳ್ಳಿ. ಈ ಮೂರನ್ನು ನಾವು ನೀರು ಹಾಕಿ ಅಥವಾ ನೀರಿನ ಅಂಶ ಅವಶ್ಯಕತೆ ಇಲ್ಲ ಜಾಸ್ತಿ ಅಂತ ರುಬ್ಕೊಳ್ಳಿ. ಬಟ್ ನೀರಿನ ಅವಶ್ಯಕತೆ ಇದೆ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೋದು. ಇದನ್ನು ಚೆನ್ನಾಗಿ ಪೇಸ್ಟ್ ಅದಕ್ಕೆ ನೀವು ರುಬ್ಕೋಬೇಕಾಗತ್ತೆ. ಸೊ ಈಗ ರುಬ್ಕೊಳ್ಳೋಣ. ಈಗ ರೆಡಿಯಾಗಿದೆ. ಈಗ ನಾವು ದಪ್ಪಮೆಣಸಿಕಾಯಿಯನ್ನು ಹೆಚ್ಕೋಬೇಕು. ದಪ್ಪಮೆಣಸಿಕಾಯಿ ನೋಡಿ, ಈ ಥರ ವೈಟ್ ಲೇಯರ್ಗಳಿದೆಯಲ್ಲ, ಇದು ಮತ್ತು ಬೀಜಗಳು, ಇವುಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೆಗೆದುಕೊಳ್ಳಿ. ಇವ್ಯಾವು ಇಲ್ಲದೇ ಸ್ವಲ್ಪ ದಪ್ಪ ಪೀಸಲ್ಲೇ ಕಟ್ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಮತ್ತು ದಪ್ಪಮೆಣಸಿಕಾಯಿನ. ದಪ್ಪಮೆಣಸಿಕಾಯಿ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಮಾಡಿಕೊಂಡ್ರೆ ಮಕ್ಕಳಿಗೆ ಇಷ್ಟ ಆಗ್ತಾ ಹೋಗುತ್ತೆ. ದಪ್ಪಮೆಣಸಿಕಾಯಿನಲ್ಲೂ ತುಂಬ ಐಟಮ್ಸ್ಗಳು ಬರುತ್ತವೆ, ಅದರಲ್ಲಿ ಕ್ಯಾಪ್ಸಿಕಮ್ ಕರಿ ಕೂಡ ಒಂದಾಗಿರುತ್ತೆ. ಈಗ ನಾವು ಮೊದಲಿಗೆ ನಾವು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಮತ್ತು ದಪ್ಪಮೆಣಸಿಕಾಯಿನ ಈ ಎಣ್ಣೆ ಅಥವಾ ಬೆಣ್ಣೆ ಅಥವಾ ಎರಡನ್ನೂ ಹಾಕ್ಕೊಂಡ್ರೂ ಓಕೆ, ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಹೆಚ್ಚಿನ ಐಟಮ್ ಅಂದರೆ ಅಚ್ಚ ಖಾರದ ಪುಡಿ. ಇದು ಕೂಡ ಖಾರನ ಇಲ್ಲೇ ಮಿಶ್ರಣ ಮಾಡೋದ್ರಿಂದ ಸ್ವಲ್ಪ ಫ್ಲೇವರು ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಉಪ್ಪು ಕೂಡ ಬೇಕಾಗುತ್ತೆ, ಯಾಕೆಂದರೆ ಇದರಲ್ಲೂ ಉಪ್ಪಿನ ಅಂಶ ಇದ್ದರೆ ನಾವು ಅಲ್ಲಿ ಹಾಕುವಾಗ ಇದು ಕುಡಿದಿರುತ್ತಲ್ಲ ಚೆನ್ನಾಗಿ ತರಕಾರಿಗಳು, ಹಾಗಾಗಿ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉದ್ರಾಗಿ ಬರಬೇಕು ನೀಟಾಗಿ. ಇದನ್ನು ನಾವು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಆನಂತರ ಮತ್ತೆ ಬಾಣಲಿಯನ್ನು ಇಟ್ಟು ಇದಕ್ಕೆ ಎಣ್ಣೆ ಮತ್ತು ಬೆಣ್ಣೆ ಎರಡನ್ನೂ ಹಾಕಿ ಬಾಯ್ಲ್ಡ್ ಮಾಡೋಣ. ಸೊ ಇದಕ್ಕೆ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾವು ಮನೇಲೇ ತಯಾರಿ ಮಾಡ್ಕೋಬೋದು ಅಥವಾ ಅಂಗಡಿಯಿಂದ ತಂದಿರೋದನ್ನಾರು 1 ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಒಣಸಿ ಅದನ್ನು ನೋಡಿ, ಈ ರೀತಿ ತಳ ಹಿಡಿದಿರೋ ಹಾಗೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಹಾಗೆ ಈಗ ಕಡಲೆ ಪೌಡರು ಅಂದರೆ ಕಡಲೆ ಹಿಟ್ಟು ಅಂತ ಕರಿತೀವಲ್ಲ, ಅದನ್ನು ಹಾಕಿ ಚೆನ್ನಾಗಿ ಬೆಣ್ಣೆ ತುಪ್ಪದಲ್ಲಿ ಮಿಶ್ರಣ ಮಾಡಿ, ಅಲ್ಲಲ್ಲೇ ಸ್ವಲ್ಪ ತಳ ಹಿಡಿದಿರೋ ಹಾಗೆ ಸ್ವಲ್ಪ ನೀರು ಹಾಕಿ, ಜಾಸ್ತಿ ತೆಳ್ಳಗಾಗಬಾರ್ದು. ಅದು ನೀಟಾಗಿ ಹೊಂದ್ಕೊಂಡು ಆ ಕಡಲೆ ಹಿಟ್ಟಿನ ಸ್ಮೆಲ್ಲು ಹೋಗಬೇಕು. ನೋಡಿ, ಈಗ ರೆಡಿ ಇದೆ. ಇದಕ್ಕೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಹುಳಿ ಟೊಮೊಟೊ ಆದರೆ ತುಂಬ ರುಚಿ ಇರುತ್ತೆ. ಈಗ ಅಚ್ಚ ಖಾರದ ಪುಡಿ ಹಾಗೆ ಜೀರಾ ಪೌಡರ್ ಹಾಕಿ, ನೀವು ಮಸಾಲೆ ಇಷ್ಟಪಡೋದಾದರೆ ಖಂಡಿತ ಗರಂ ಮಸಾಲೆ ಪೌಡ್ರ್ ಕೂಡ ಹಾಕ್ಕೋಬೋದು. ಸೊ ಅದ್ರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಬಣ್ಣ ಹೆಚ್ಚು ಬೇಕು ಅಂತ ಅನ್ನೋದಾದರೆ ಕಾಶ್ಮೀರಿ ಚಿಲ್ಲಿ ಪೌಡರ್ ಬರುತ್ತಲ್ಲ, ಅದನ್ನು ಅಪ್ಲೈ ಮಾಡಿ. ಜೊತೆಗೆ ಶುಗರ್ 1 ಸ್ಪೂನ್ ಹಾಕ್ಕೊಳ್ಳಿ, ಏಕೆಂದರೆ ರುಚಿಗೆ ಚೆನ್ನಾಗಿರುತ್ತೆ. ಶುಗರನ್ನು ಹಾಕಿ ಚೆನ್ನಾಗಿ ಹೊಂದಿಸ್ಕೊಂಡು ನೀವು ಹೆಚ್ಚಿಟ್ಟಂಥ ದಪ್ಪಮೆಣಸಿಕಾಯಿ ಈರುಳ್ಳಿನ ಬೆರೆಸಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಈಗ ಈ ಹದಕ್ಕೆ ರೆಡಿಯಾಗಿದೆ. ಇದರ ಮೇಲೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ಕೊಂಡು ಮಾಡ್ಬೋದು. ಹಾಗೆ ಈ ದಿನದ ಮಂತ್ರ: ಫಲಸಾ ಪುಷ್ಪ ಸಂಕಾಶಂ ತಾರಕ ಗ್ರಹ ಮುಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ
ಪ್ರಣಮಾಮ್ಯಹಂ. ಒಂದು ರಾಹು ಮಂತ್ರ, ಇನ್ನೊಂದು ಕೇತು ಮಂತ್ರ. ಇವೆಲ್ಲವೂ ನಾವು ನವಗ್ರಹ ಮಂತ್ರದಲ್ಲಿ ನೋಡ್ತೀವಿ. ನವಗ್ರಹ ಸ್ತೋತ್ರವನ್ನು ನಾವು ಪ್ರತಿ ಶನಿವಾರ ಹೇಳೋದ್ರಿಂದ ನಮಗೆ ಹಾಗೆ ಮನೆಗೆ ತುಂಬ ಒಳ್ಳೆಯದಾಗತ್ತೆ. ನೋಡಿ, ಈಗ ರೆಡಿಯಾಗಿದೆ. ನಾವು ಚಪಾತಿಯನ್ನು ರೆಡಿ ಮಾಡಿಟ್ಟಿದ್ದೆ, ಆ ಚಪಾತಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ರೆಸಿಪಿ ಖಂಡಿತ ನಿಮಗೆ ಇಷ್ಟ ಆಗೇ ಆಗುತ್ತೆ. ಇದನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಮೆಸೇಜ್ ಮಾಡಿ. ಹಾಗೆ ಮುಂದೆ ಇನ್ಯಾವುದೇ ರೀತಿಯಾದ ಪ್ಯೂರ್ ವೆಜ್ಗೆ ಸಂಬಂಧಪಟ್ಟ ತಿಂಡಿಗಳೇನಾದ್ರು ಮಾಡಬೇಕು ಅನಿಸಿದ್ರೆ ನೀವು ಮೆಸೇಜಲ್ಲಿ ಹಾಕಿದರೆ ನಾನು ಖಂಡಿತ ನಾನು ತಿಳಿದದ್ದನ್ನು ನೋಡಿ ಮಾಡ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು. ಧನ್ಯವಾದಗಳು.